ಇವತ್ತು ಅಮ್ಮೂರು ಜನ್ಮದಿನೋತ್ಸವ ಕಾರ್ಯಕ್ರಮ ಆಗ್ಯದ. ಎಲ್ಲರೂ ತುಂಬಾ ಭಕ್ತರು ಬಂದು ಸಂತೋಷದಿಂದ ಎಲ್ಲ ಕಾರ್ಯಕ್ರಮ ಆಗ್ಯದ. ಅಮ್ಮೂರ್ತಿ ಪಾದ ಪೂಜೆ ಅವೆಲ್ಲ ಆಗ್ಯದ. ಮಹಾರುದ್ರಾಭಿಷೇಕ ಅಮ್ಮೂರು ಪಾದಕ್ಕೆ ಆಗ್ಯವ. ಎಲ್ಲ ಭಕ್ತರು ಬಂದು ಪೂಜೆ ಮಾಡ್ಕೊಂತ ಇದ್ದಾರೆ. ಮಹಾತ್ಮರೆಲ್ಲ ಕೂಡ ಜನ್ಮಕ್ಕೆ ಬಂದಾರ ಬಿಟ್ಟ ಮೇಲಂತೆ ಈ ಜಗತ್ ಮೇಲೆ ಬಂದಾರಂತೆ ಒಂದು ಕಾರಣಕ್ಕಾಗಿ ಬರ್ತಾರ. ರಾಮುಡ ಹೆಂಗ ಬಂದರು, ಶಿವುಡ తర్వాత ರಾಮುಡ ಹೆಂಗ ಬಂದರು, ಕೃಷ್ಣ ಹೆಂಗ ಬಂದನು, ಬಸವಾದಿ ಶರಣುಗಳು ಹೆಂಗ ಬಂದಾರು, ಅಮ್ಮವ್ರ ಜನ್ಮಕ್ಕೆ ಬಂದಿದ್ರು. ಜಗತ್ತಿನ ಉದ್ಧಾರಕ ಮಾಡಲಿಕ್ಕೆ ಈ ಜಗತ್ತಿಗೆ ಬರ್ತಾರ. ಅವರು ಲೋಕ ಕಲ್ಯಾಣ ಮಾಡ್ಲಿಕ್ಕೆ ಅಮ್ಮವರು ಒಂದು ತತ್ವ ಎಲ್ಲ ಪಾಪದಾಗ ಹೋಗ್ತಾ ಇದ್ದಾರ. ಪ್ರಾಣಿ ಬಲಿ ಮಾಡಿ ಎಲ್ಲ ಪಾಪಕ್ಕೆ ಹೋಗ್ತಾ ಇದ್ದಾರ. ಅದು ಮಾಡಬಾರ್ದಾನೆ ಅಮ್ಮವರು ಖಂಡಿತವಾಗಿ ಹೇಳ್ತಾರ. ಅದೆಲ್ಲ ಬಂದ್ ಮಾಡ್ಬೇಕು. ಅಮ್ಮವರು మన ಸ್ಟೇಡಿಯಂ ತಾಲೂಕದಾಗ ಹುಟ್ಟಾರಂటే ಇದು మన ಅದೃಷ್ಟ. మన ಗುಲ್ಬರ್ಗಾ ಜಿಲ್ಲಾಕ್ಕೆ ಕೂಡ ಅದು ಪುಣ್ಯ. ಅಮ್ಮವರು ಹೆಸರು ಮೇಲೆ ಜಗತ್ ತುಂಬಾ ಒಳ್ಳೆ ಸಂಸ್ಕಾರతో ವ್ಯಾಪ್ತಿ ಆಗ್ತದ. ಅವನ ತಾವೆಲ್ಲರೂ ಕೂಡ ನಮ್ ಸ್ಟೇಡಿಯಂ ತಾಲೂಕಾಗ್ಲಿ ಗುಲ್ಬರ್ಗಾ ಜಿಲ್ಲಾ ಆಗ್ಲಿ ಎಲ್ಲರೂ ವಿಚಾರ ಮಾಡ್ಕೊಂಡು ಅಮ್ಮವರು ತತ್ವದಾಗ ನಡೆಸಿ ಪುಣ್ಯ ಪಡ್ಕೊಂಡು ಬೇಕನ್ನಿದೆ. ಇಂದು ಮಾತಾಜಿಯವರ 93ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಾಧ್ಯಮ ಮಿತ್ರರು ಯಾನಗುಂದಿ ಸುಕ್ಷೇತ್ರಕ್ಕೆ ಆಗಮಿಸಿರುವುದರಿಂದ ತಮ್ಮೆಲ್ಲರಿಗೂ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಟ್ರಸ್ಟ್ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳುವುದರ ಜೊತೆಯಲ್ಲಿ ಮಾತಾಜಿ ಅವರು ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತ ಸಮಸ್ತ ಭಕ್ತಾದಿ ಎಲ್ಲರೂ ಕೂಡ ಅಮ್ಮನವರ ಆಶ್ರಮ ವತಿಯಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಅಮ್ಮವರ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಪರಮ ಭಕ್ತರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದ್ರೆ, ಮಾಧ್ಯಮ ಮಿತ್ರರಲ್ಲಿ ಕೂಡ ಕೇಳಿಕೊಳ್ಳುವುದೇನೆಂದ್ರೆ, ಮಾತಾಜಿ ಅವರು ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮ 93ನೇದು. ಅವರು ನಿರಂತರವಾಗಿ ತಮ್ಮ ಜೀವನ ಉದ್ದವೂ ಕೂಡ ಅನ್ನ ಆಹಾರ ಮಲಮೂತ್ರ ವಿಸರ್ಜನೆ ಇಲ್ಲದೆ ನಿರಾಹಾರಣಿಯಾಗಿ ದೀರ್ಘ ಅನುಷ್ಠಾನ ಮಾಡುವುದರ ಜೊತೆಯಲ್ಲಿ ಈ ಭಾಗದ ಲೋಕ ಕಲ್ಯಾಣಗೋಸ್ಕರ ಅವರು ಬಂದು ಇಲ್ಲಿ ನೆಲೆಸಿ ಇಲ್ಲಿ ಈ ಬರತಕ್ಕಂತ ಭಕ್ತರಲ್ಲಿ ಇರತಕ್ಕಂತ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡತಕ್ಕಂತ ಒಂದು ತಪಸ್ಸಿನ ಶಕ್ತಿಯಿಂದ ಎಷ್ಟೋ ಸಾವಿರಾರು ಲಕ್ಷಾಂತರ ಭಕ್ತರು ಕೂಡ ಅಮ್ಮನವರ ಆಶೀರ್ವಾದವನ್ನು ಪಡೆದು ಪುನೀತರಾಗಿದ್ದಾರೆ. ವಿಶೇಷವಾಗಿ ಅಮ್ಮನವರು ಅಹಿಂಸಾ ಪರಮೋ ಧರ್ಮ ಅನ್ನತಕ್ಕಂತ ಮಾತನ್ನು ನಿರಂತರವಾಗಿ ಭಕ್ತ ಸಮೂಹದಲ್ಲಿ ಹೇಳಿಕೊಂಡು ಬಂದಿರತಕ್ಕಂಥದ್ದು ಜಗಜ್ಜಾಹಿರಾಗಿರತಕ್ಕಂಥ ವಿಚಾರ. ಮಾತಾಜಿ ಅವರ ದರ್ಶನಕ್ಕೆ ಸುಮಾರು ಎಲ್ಲಾ ಮಹನೀಯರು ಕೂಡ, ಆನ್ಗಲ್ ಕುಮಾರಸ್ವಾಮಿ ಅವರು ಕೂಡ ಬಂದು ಅಮ್ಮನವರ ಆಶೀರ್ವಾದವನ್ನು ಪಡೆದಿರತಕ್ಕಂಥದ್ದು. BD ಜತ್ರಿ ಸಾಹೇಬರು ಕೂಡ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡಿರತಕ್ಕಂಥದ್ದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಬಂದು ಅಮ್ಮನವರ ಆಶೀರ್ವಾದವನ್ನು ಪಡೆದ. ಬೂಟಾ ಸಿಂಗ್ ಅವರು ಕೂಡ ಬಂದು ಆಶೀರ್ವಾದವನ್ನು ತಗೊಂಡು, ಗುಂಡೂರಾವ್ ಅವರು ಕೂಡ ಆಶೀರ್ವಾದವನ್ನು, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಗೃಹ ಮಂತ್ರಿಗಳಾದ ಕೂಡ ಇಲ್ಲಿ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಈ ಕ್ಷೇತ್ರದ ಶಾಸಕರು ಮೇಲಾಗಿ ಸಚಿವರು ಆಗಿರತಕ್ಕಂತ ಡಾಕ್ಟರ್ ಚಂದ್ರ ಪ್ರಕಾಶ್ ಪಾಟೀಲ್ ಅವರು ಕೂಡ ಅಮ್ಮನವರ ಸೇವೆಯಲ್ಲಿ ಈ ಭಾಗದ ಎಲ್ಲಾ ಭಕ್ತರು ಕೂಡ ನಿರಂತರವಾಗಿ ಅಮ್ಮವರು ಹೇಳಿದ ಹಾಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡತಕ್ಕಂತ ಆದರೂ ಕೂಡ ಇವತ್ತಿನ ದಿವಸ ಅಮ್ಮನವರ ಸಂದೇಶಗಳನ್ನು, ಯಾಕಂದ್ರೆ ಪ್ರಾಣಿಗಳನ್ನು ಬಲಿ ಕೊಡತಕ್ಕಂಥದ್ದು ಬಹಳ ಕಠೋರವಾಗಿರತಕ್ಕಂಥ. ಯಾಕಂದ್ರೆ ಇದು ದರ್ಗಾದಲ್ಲಿ ಸುಮಾರು ಗುರುವಾರ ಸೋಮವಾರ 4,000-5,000 ಕುರಿಗಳನ್ನು ಕೊಯ್ತಕ್ಕಂತ ಕೆಲಸ ಆಗ್ತಾ ಇತ್ತು. ಅಮ್ಮವರ ಒಂದು ಅನುಷ್ಠಾನ ದೀರ್ಘ ತಪಸ್ಸಿನಿಂದ, ಅಮ್ಮವರ ಒಂದು ಶಕ್ತಿಯಿಂದ ಅಲ್ಲಿ ಆ ಒಂದು ಪ್ರಾಣಿ ಬಲಿ ನಡೆಯತಕ್ಕಂಥದ್ದು ಬಂದಾಗಿ ಹೋಯಿತು.
ಇದಕ್ಕೆ ಎನಿಮಲ್ ಸ್ಯಾಕ್ರಿಫೈಸ್ ಆಕ್ಟ್ ಅನ್ನು ಈ ವೆಂಕಟಯ್ಯ ಅಂತ ಜಿಲ್ಲಾಧಿಕಾರಿಗಳಿದ್ದು ಅವರು ನಿಯರ್ ಅಬೌಟ್ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಪ್ರಾಣಿ ವಧೆ ಮಾಡಬಾರದು ಅನ್ನತಕ್ಕಂಥ ಆದೇಶವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಆಶ್ರಮದ ಬಗ್ಗೆ ತಮ್ಮ ಒಂದು ಇದರಿಂದ ಏನಂದ್ರೆ ಸಹಕಾರ ಇರಲಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮಾತಾಜಿ ಅವರ ದರ್ಶನ ಪಡೆದಕ್ಕಂತ ಈ ಭಾಗದ ಬಹಳಷ್ಟು ಜನ ಮಂತ್ರಿಗಳಾಗಿದ್ದಾರೆ, MLA-ಗಳಾಗಿದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತ್ ಚೇರ್ಮನ್ ಈಗ ಬರತಕ್ಕಂಥವರು ತಿಪ್ಪಣ್ಣಪ್ಪ ಕಾಮಕನೂರು ಅವರು ಕೂಡ MLC-ಗಳಾದರು, ಮತ್ತೆ ಅಲ್ಲಂಪುರ ಪಾಟೀಲ್ ಅನ್ನತಕ್ಕಂಥವ್ರು ಅಮ್ಮವರ ಆಶೀರ್ವಾದ ಜಿಲ್ಲಾ ಪಂಚಾಯತ್ ಚೇರ್ಮನ್ ಆದ್ರು ಮತ್ತು ಶಾಸಕರು ಕೂಡ ಆದರು. ಬಹಳಷ್ಟು ಮಂದಿ ಅಮ್ಮವರ ಆಶೀರ್ವಾದ ಯಾರು ಪಡ್ಕೊಂಡ್ರ ಎಲ್ಲರೂ ಕೂಡ ಇಲ್ಲಿ ಬಾಬುಗೌಡ ದರ್ಶನಾಪುರ ಅವರು ಬಂದು ಕೂಡ ಇಲ್ಲಿ ಈ ಭಾಗದಲ್ಲಿ ಬಂದು ಇನ್ಮೇಲೆ ಅವ್ರ ಮಗನು ಕೂಡ ಮಂತ್ರಿಗಳಾದರು. ಎಷ್ಟೋ ಜನ ಬಿಡಿ ಜೊತೆ ಸಾಹೇಬರು ಕೂಡ ಅಮ್ಮವರು ಸೇವೆ ಮಾಡಿದ್ದಾರೆ. ಇಲ್ಲಿ ಒಂದು ಬಸವಣ್ಣ ಗುಡಿಯನ್ನು ಕೂಡ ಕಟ್ಟಿಸಿದ್ದಾರೆ. ಇಲ್ಲಿ ಅದೆಲ್ಲರೂ ಕೂಡ ನಾನು ಅವರ ಭಕ್ತರೆಲ್ಲರಲ್ಲಿ ಕೂಡ ಕಳಕಳಿಯ ಪ್ರಾರ್ಥನೆ ಅಂದರೆ ಅಮ್ಮವರ ತತ್ವ ಸಿದ್ಧಾಂತಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಈ ಜೀವ ಹಿಂಸೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡತಕ್ಕಂಥದ್ದು ಮತ್ತು ಎಲ್ಲ ಭಕ್ತರಲ್ಲಿ ಕೂಡ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಎಲ್ಲ ಭಕ್ತರಿಂದ ಆಗ್ಬೇಕನ್ನತಕ್ಕಂಥ ಮಾತನ್ನು ಹೇಳುವ ಜೊತೆಯಲ್ಲಿ ಅಮ್ಮವರು ಒಂದು ದೊಡ್ಡ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಕೋಟಿ ಲಿಂಗಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು, ಯಾಕಂದ್ರೆ ಈ ಕೋಟಿ ಲಿಂಗಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಾತಕ್ಕೆ ಮಾಡ್ಬೇಕನ್ನತಕ್ಕಂಥ ಮಾತನ್ನು ನಾವು ಕೇಳಿದಾಗ ಅಮ್ಮವರು ಹೇಳಿದ್ರು, ಅಮ್ಮವರು ಕಂಪ್ಲೀಟ್ ಆಗಿ ಲಿಂಗಾಕಾರದಲ್ಲಿ ಆಗಿದ್ರಂತ. ಅದಕ್ಕೆ ಕೋಟಿ ಲಿಂಗಗಳ ಸಂಕಲ್ಪ ಇಟ್ಕೊಂಡಿನಪ್ಪ. ನೀವು ಕೂಡ ಪ್ರತಿಯೊಬ್ಬ ಭಕ್ತರಲ್ಲಿ ಜಾಗೃತಿ ಮೂಡಿಸಿ ಪ್ರತಿ ಕುಟುಂಬದಿಂದ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡತಕ್ಕಂತ ಎಲ್ಲರೂ ಕೂಡ ಕೈ ಜೋಡಿಸಿ ಅವರಿಗೆ ತಿಳುವಳಿಕೆ ಕೊಟ್ಟು ಆ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರ ಭಕ್ತರಲ್ಲಿ ತೊಡಗಿಸತಕ್ಕಂಥ ಕೆಲಸ ಮಾಡಬೇಕನ್ನತಕ್ಕಂಥ ಮಾತನ್ನು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಂತ ಮಾತನ್ನು ಹೇಳುವ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿಗೋಸ್ಕರ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುವ ಜೊತೆಯಲ್ಲಿ ನನ್ನ ಹೆಸರು ಕೃಷ್ಣಪ್ಪ ಪುರುಷೋತ್ತಮ್. ಶ್ರೀ ಮಾತಾ ಶ್ರೀ ವೀರಧರ್ಮಜ ಮಾತಾ ಮಾಣಿಕೇಶ್ವರ ಈ ಒಂದು 93ನೇ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿಯ ಸುಕ್ಷೇತ್ರ ಯಾನಮಂದಿಯಲ್ಲಿ ಇವತ್ತ ಬಹಳ ಭಕ್ತಾದಿಗಳು, ಸಾವಿರ ಗಟ್ಟಲೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಮ್ಮನವರು ಹೇಳ್ತಾರೆ, ಈ ಒಂದು ಕೋಟಿ ಲಿಂಗಗಳ ಪೂರ ಕಂಪ್ಲೀಟ್ ಆದ್ಮೇಲೆ ಬರ್ತಕ್ಕ ದಿನಗಳಲ್ಲಿ ನಮ್ಮ ಇವಾಗ ತಿರುಪತಿ ಶಿರಡಿ ಸಾಯಿಬಾಬಾ ಟೈಪು ಮತ್ತು ಮಂತ್ರಾಲಯ ಟೈಪ್ ಆಗ್ತದ. ಅಮ್ಮವರು ಯಾವಾಗಲೂ ತಾವು ಯಾವಾಗ ನೆನೆಸ್ಕೊಂಡ್ರೆ ಅಲ್ಲೇ ತಮ್ಮ ಆಶೀರ್ವಾದ ಕೊಡ್ತಾರ. ಈಗ ಹೇಳಿದ್ರು ನಮ್ಮ ಮಾಸ್ಟರ್ ಅವರು ಬಹಳಷ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮತ್ತು ಈಗಾಗಲೇ ನಮ್ಮ ತಾಲೂಕಿನ ಮಂತ್ರಿಗಳಾದಂತ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಮಹಾದ್ವಾರಕ್ಕೆ 3 ಕೋಟಿ ರೂಪಾಯಿಯನ್ನು ಕೋಟಿಲಿಂಗ ಬರುವ ಅಂತ ಅದರ ಸಲುವಾಗಿ ನೀಡಿದ್ದಾರೆ. ಎಲ್ಲರ ಒಂದು ಭಕ್ತಾದಿಗಳ ಆಶೀರ್ವಾದ ನಮ್ಮ ಅಮ್ಮನವರ ಮೇಲೆ ಇರ್ತಾರೆ. ಬಹಳಷ್ಟು ಮಂದಿ ಇಲ್ಲಿ ಎಲ್ಲ ಇವತ್ತ ಗುರುಪೂರ್ಣಿಮೆ ದಿನ ಬಂದು ನಮ್ಮ ಅಮ್ಮರವರ ಒಂದು ದರ್ಶನ ಪಡೆದು ಎಲ್ಲರೂ ಭಕ್ತರು ಒಳ್ಳೆ ಇದು ಆಗಲಿ ಅಂತ ಹೇಳಿ ತಮ್ಮ ಮಾಧ್ಯಮದವರಿಗೆ ಮತ್ತೆಲ್ಲರಿಗೆ ನಾನು ವಂದಿಸಿ 2 ಮಾತುಗಳನ್ನು ನಮಸ್ಕಾರ. शंकर गोपाल वीर धर्मज माता की जय। मेरा नाम जगजीवन रेड्डी है। मैं यहाँ हैदराबाद में रहता हूँ। यहाँ यानागंदी ट्रस्ट का मेंबर हूँ भाई। मुझे ये गुरु पूर्णिमा पवित्र दिन है। सारी दुनिया में हर गुरु को पूजा करते, वैसा ये अम्मा ये गुरु के रूप में अवतार 1937 में अवतार की पुरुष में आए। ये माँ 714 लोक का अम्मा अधिपति है। अम्मा निराहारी रहे, सूर्य सारी जिंदगी पूरा अम्मा निराहार पानी तक जल तक नहीं पिए। तो अम्मा का आशीर्वाद बहुत है। अम्मा ये बोले थे, जो इधर पवित्र स्थान ये तपोभूमि है, ये जो स्थान को जो भी आएंगे उनको आशीर्वाद मिलेगा। ये तपोभूमि में जो भी पैर लगाएंगे उनको बहुत आशीर्वाद मिलेगा। अम्मा ये भी बात बोले, ये आने वाले दिन में ये दुनिया में पूरा वार हो जाएगा, पूरा वार होकर पूरा लोग करोड़ों लोग नष्ट हो जाएंगे दुनिया के अंदर। वो अम्मा जो बोले अभी चल रहा है। अम्मा का जो गुरु पूर्णिमा के पवित्र दिन में कई लोग सारी दुनिया से हारे लोग जो भी इधर आएंगे उनको आशीर्वाद मिलेंगे। अम्मा का एक संकल्प है अहिंसा मार्ग, वो मार्ग में जो भी रहेंगे उनको हमारा आशीर्वाद जिंदगी भर रहेंगे। बल्कि बोले जब तक जिंदगी सूरज चांद रहेंगे जब तक अमर रहेंगे। दूसरा अराउंड न करो या वो स्थल ऐसी स्थल है, ये पवित्र स्थल है। कर्नाटक में यानागंदी ये पवित्र स्थल है। ये स्थल को कोई नहीं भूलना।
हमारा एक ही विनती है। मेरा नाम शक्तिमान रेड्डी है, हैदराबाद में रहता हूँ, यहाँ का ट्रस्ट का मेंबर हूँ मैं। ನಾನು ಗೋವಿಂದ ರೆಡ್ಡಿ ಅಂತೇಳಿ ಬೆಂಗಳೂರಲ್ಲಿ KDB CEO ಅಂತೇಳಿ ಕೆಲಸ ಮಾಡ್ತಿದ್ದೀನಿ. ನಾನು IAS ಅಧಿಕಾರಿ ಆಗಿದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಯಾನಗುಂದಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾನು ಸಣ್ಣದಾಗಿನಿಂದನೂ ಅಮ್ಮವರು ನಡ್ಕೊಂತ ಬಂದಿದ್ದೀನಿ. ಅಮ್ಮವ್ರ ಕಾಸ ಭಕ್ತ ನಾನು. ಸೊ ಇಲ್ಲಿ ADC ಗುಲ್ಬರ್ಗ, AC ಲಿಂಗಸೂರು, ಮತ್ತೆ ADC ರಾಯಚೂರು, ಬಿಜಾಪುರ, ಬೀದರ್ DC ಇದ್ದಾಗಲೆಲ್ಲೂ ನಾನು ಅಮ್ಮವ್ರ ಅಂತೇಳಿ ಪ್ರತಿ ವಾರ ಬರ್ತಾ ಇದ್ದೆ. ಅಮ್ಮವ್ರ ಅಂತೇಳಿ ನೇರವಾಗಿ ಕೂತ್ಕೊಂಡು ಮಾತಾಡುವ ಭಾಗ್ಯ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ನಾನು ಪುಣ್ಯವಂತ. ಸೊ ನನ್ನ ಜೊತೆಗೆ ನನ್ನ ಮಕ್ಕಳು, ನಮ್ಮ ಮನೆಯವರು ಸಹ ಅಮ್ಮವರ ದರ್ಶನವನ್ನು ಪ್ರತಿ ವಾರ ಪಡೆದುಕೊಂಡಿದ್ದೇವೆ. ಸೊ ಅಮ್ಮವರ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಇದೆ. ಅಮ್ಮವರು ಜೀವನದ ಪ್ರತಿಯೊಂದು ವೇಳೆಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಇಂದು ಈ ಸ್ಥಾನದಲ್ಲಿ ಈ ರೀತಿ ಇರಬೇಕಾದ್ರೆ ಅದಕ್ಕೆ ಅಮ್ಮವರ ಕೃಪಾಶೀರ್ವಾದವೇ ಕಾರಣ. ಪ್ರತಿ ವರ್ಷ ಶಿವರಾತ್ರಿ ಮತ್ತು ಈ ಗುರುಪೂರ್ಣಿಮೆಗೆ ಕಡ್ಡಾಯವಾಗಿ ನಾವು ಎಲ್ಲಿದ್ರೂ ಬಂದೇ ಬರ್ತೀವಿ. ಅಷ್ಟೇ ಅಲ್ಲದೆ ಪ್ರತಿದಿನವೂ ಸಹ ಅಮ್ಮವರ ಪೂಜೆಯನ್ನು ಮಾಡುತ್ತಾ ಅಮ್ಮವರ ಧ್ಯಾನವನ್ನು ಸತತವಾಗಿ ಮಾಡುತ್ತಲೇ ಇದ್ದೇವೆ. ಸೊ ಅಮ್ಮವರು ಲೋಕವನ್ನು ತ್ಯಾಜಿಸಿದರೂ ಸಹ ಅವರು ಈಗಲೂ ಅವರ ಆಶೀರ್ವಾದ ನಿರಂತರವಾಗಿ ಹರಿದು ಬರ್ತಾ ಇದೆ. ಅದಕ್ಕೆ ಜೀವಂತ ಸಾಕ್ಷಿ ನಾವೇ ಇದ್ದೇವೆ. ಸೊ ಉಳಿದ ಭಕ್ತರು ಸಹ ಅಮ್ಮವರ ಪೂಜೆಯನ್ನು ಮಾಡಿ ಧ್ಯಾನ ಜಪಗಳನ್ನು ಮಾಡಿ ಅಮ್ಮವರ ಕೃಪಾಶೀರ್ವಾದಕ್ಕೆ ಒಳಗಾಗಬೇಕು ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ಅಮ್ಮವರ ಆಶ್ರಮಗಳು ಬಹಳಷ್ಟು ಊರುಗಳಲ್ಲಿ 100ಕ್ಕೂ ಹೆಚ್ಚಿನ ಆಶ್ರಮಗಳು ಇದ್ದಾವೆ. ಸೊ ಭಕ್ತರು ಅಮ್ಮವರ ಆಶ್ರಮಗಳನ್ನು ತುಂಬಾ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಸೊ ಅಮ್ಮವರ ಆಶ್ರಮಗಳಲ್ಲಿಯೂ ಸಹ ಇದೇ ರೀತಿ ಅಮ್ಮವರ ಪೂಜೆ ಧ್ಯಾನ ಜಪಗಳು ನಡೀತಿರಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ ಮತ್ತು ಇಚ್ಛಿಸುತ್ತೇನೆ. ಗೋವಿಂದ ರೆಡ್ಡಿ.